ನೇರ ಸಂಪರ್ಕದಲ್ಲಿದ್ದಾರೆ. ಕಾರಜೋಳ ಸರ್ ನಮಸ್ಕಾರ. ಸ್ವಲ್ಪ ಹೆಚ್ಚು ಮಾಡಿ. ಕಾರಜೋಳ ಸರ್ ನಮಸ್ಕಾರ. ಓಕೆ, ಹೊಸದು ನಿಮಗೆ ಚಿತ್ರದುರ್ಗ, ಆದರೆ ಸಮುದಾಯದ ಬಲ ಇದೆ ಏನು ಅಂತ ಕೇಳಲಿ ನಾನು ಇದನ್ನು ನಿಮಗೆ. ಅಲ್ಲಿ ವಿಜಯಪುರದಲ್ಲಿ ತಪ್ಪಿದ್ದಕ್ಕೆ ಇಲ್ಲಿ ಕೊಟ್ಟರು ಅಂತ ಕೇಳಲ್ಲ, ಅಥವಾ ನಿಮ್ಮನ್ನು ಉಪಯೋಗಿಸಿಕೊಂಡು ಪಾರ್ಟಿ ಉಳಿದ ಕಡೆ ಸಮುದಾಯದ ಬೆಂಬಲವನ್ನು ಪಡೆಯುವಂಥ ಪ್ರಯತ್ನ, ಈ ರೀತಿ ಒಂದು ಪ್ರಶ್ನೆ ನಿಮ್ಮ ಮುಂದೆ ಉದ್ಭವ ಆದರೆ ಏನು ಉತ್ತರ ಸರ್? ರೊಟೇಟ್ ಓಕೆ, ನಾನು ಲೈವ್ಗೆ ಸಂಪರ್ಕ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತೀನಿ. ಈ ನಡುವೆ ಮತ್ತೊಂದು ಪಾಯಿಂಟ್ಗಳನ್ನು ನೋಡೋಣ. ಚಂದ್ರಪ್ಪ ಅವರ ಪ್ಲಸ್ ಮೈನಸ್ ಏನು ಹಾಕಿ, ಯಾವ ಥರ ಅಲ್ಲಿ ಆ ಗಲಾಟೆ ನಡೆದಿತ್ತು ಅನ್ನೋದನ್ನ ನೋಡಿದ್ರೆ ಇವತ್ತು BS ಯಡಿಯೂರಪ್ಪನವ್ರ ಮನೆ ಹತ್ರ ರೈಟ್ ಚಿತ್ರದುರ್ಗದಲ್ಲಿ 7 ಕೈ ಶಾಸಕರ ಅಲ್ಲಿ ಇದ್ದಾರೆ, ಸಿಟ್ಟಿಂಗ್ MLAಗಳು. ಇದುವೇ ಕಾಂಗ್ರೆಸ್ನ ಶಕ್ತಿಯಿಂದ ಕಾಂಗ್ರೆಸ್ ಹೇಳುತ್ತೆ. ಆದರೆ ಲೋಕಸಭಾ ಚುನಾವಣೆಯಲ್ಲಿ ಆಗುವಂಥ ಸಂದರ್ಭಗಳಲ್ಲಿ ವೋಟಿಂಗ್ ಪ್ಯಾಟರ್ನೇ ಬೇರೆ ಆಗಿರುತ್ತೆ. ಸೊ ಹಾಗಾಗಿ 4 ಮುಖಂಡರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಎಲ್ಲವನ್ನೂ ಕೂಡ ಕೊಡಲಾಗಿದೆ, ಇಲ್ಲ ಅಂತಲ್ಲ. ಒನ್ಸ್ ಅಗೇನ್ ಕಾರಜೋಳ ಅವರು ನಮ್ಮೊಂದಿಗಿದ್ದಾರೆ. ಕಾರಜೋಳ ಸರ್, ಚಿತ್ರದುರ್ಗ ನಿಮಗೆ ಹೊಸದು, ಆದರೆ ಸಮುದಾಯದ ಬಲ ಇದೆ, ನೀವು ಕೂಡ ದೊಡ್ಡ ನಾಯಕರು. ನನ್ನ ಒಂದು ಪ್ರಶ್ನೆ, ಒಂದು ವೇಳೆ ರಾಜಕೀಯ ಪಡಸಾಲೆಯಲ್ಲಿ ಇದು ಕೇವಲ ವಿಜಯಪುರದಲ್ಲಿ ತಪ್ಪಿತು ಅನ್ನೋ ಕಾರಣಕ್ಕಾಗಿ ಹಿರಿಯರಾಗಿರುವಂಥ ಗೋವಿಂದ ಕಾರಜೋಳ ಅವರನ್ನು ಚಿತ್ರದುರ್ಗದಲ್ಲಿ ಒಂದು ಸೆಟಲ್ ಮಾಡಲಾಯಿತು, ಆ ಮೂಲಕ ಸಮುದಾಯದ ಓಟು ಬೇಕು ಆದರೆ ಕಾರಜೋಳ ಬೇಡ ಅಂತ ಬಂದರೆ ಹೆಂಗೆ ಅಂತ ಪ್ರಶ್ನೆ ನಿಮ್ಮ ಮುಂದೆ ಉದ್ಭವ ಆದರೆ? ನಮಸ್ಕಾರ. ಆ ಪ್ರಶ್ನೆ ಉದ್ಭವ ಆಗುದೇ ಇಲ್ಲ. ಮತ್ತು ಮೊದಲನೇದ್ದು, ಬಿಜಾಪುರದಲ್ಲಿ ತಪ್ಪಿತ್ತು ಅನ್ನೋ ಪ್ರಶ್ನೆ ಇಲ್ಲ. ಬಿಜಾಪುರದಲ್ಲಿ ಕೋರ್ ಕಮಿಟಿ ನಮ್ದೇ ಫೈನಲ್ ಮಾಡಿದ್ರು. ರಮೇಶ್ ಸಿಗ್ಜಣಿಗೆ ಅವರು ಸೀನಿಯರ್ ಇದ್ದಾರೆ, ಅವ್ರನ್ನೇ ಕಂಟಿನ್ಯೂ ಮಾಡಿ ಅಂತ ನಾನೇ ವಿನಂತಿ ಮಾಡಿದೆ ಕೋರ್ ಕಮಿಟಿಯಲ್ಲಿ. ಇಲ್ಲಿ ನಾರಾಯಣ ಸ್ವಾಮಿ ಅವರು, ನಾನು ಈ ಬಾರಿ ಸ್ಪರ್ಧೆ ಮಾಡೋದಿಲ್ಲ, ನನಗ ರಾಷ್ಟ್ರ ರಾಜಕಾರಣಕ್ಕಿಂತಲೂ ರಾಜ್ಯ ರಾಜಕಾರಣಕ್ಕೆ ಬರ್ಬೇಕಾಗಿದೆ ಅಂದಾಗ ಪಕ್ಷದ ವರಿಷ್ಠರೆಲ್ಲರೂ ಸೇರಿ, ಜಿಲ್ಲಾದ ನಾಯಕರು, ರಾಜ್ಯದ ನಾಯಕರು, ರಾಷ್ಟ್ರೀಯ ನಾಯಕರು ಎಲ್ಲರೂ ಸೇರಿ ಕಾರಜೋಳ್ರೆ ನೀವೇ ಸ್ಪರ್ಧೆ ಮಾಡಬೇಕು ಅಂತ ಹೇಳಿದ್ರು. ಪಕ್ಷದ ಆದೇಶವನ್ನ ಧಿಕ್ಕರಿಸ್ತಕ್ಕಂತ ಶಕ್ತಿ ನನಗಿಲ್ಲ, ಹಾಗಾಗಿ ನಾನು ಒಪ್ಕೊಂಡೆ. ಖಂಡಿತವಾಗಿಯೂ ಇವತ್ತು ನಮ್ಮ ಮುಂದಿರ್ತಕ್ಕಂತ 2 ಪ್ರಶ್ನೆಗಳು. ಒಂದು, ದೇಶದ ಸ್ವಾತಂತ್ರ್ಯ ಬಂದು 60 ವರ್ಷದಲ್ಲಿ ಕಾಂಗ್ರೆಸ್ನವರು ಮಾಡಿರ್ತಕ್ಕಂತ ಅಭಿವೃದ್ಧಿ, ಕಳೆದ 10 ವರ್ಷಗಳಿಂದ ನರೇಂದ್ರ ಮೋದಿಜಿ ಅವರು ಮಾಡಿರ್ತಕ್ಕಂತ ಅಭಿವೃದ್ಧಿ, ಎರಡನ್ನೂ ತುಲನಾತ್ಮಕವಾಗಿ ನೋಡಿದಾಗ 2 ಪಟ್ಟು ಹೆಚ್ಚಾಗಿದೆ ನರೇಂದ್ರ ಮೋದಿಜಿ ಅವರ ಆಡಳಿತದಲ್ಲಿ. ಉದಾಹರಣೆಗೆ ಹೇಳ್ಬೇಕಂದ್ರೆ, ಕಾರಜೋಳ ಸರ್ ಕರೆಕ್ಟ್ ನೀವು ಹೇಳ್ತಾ ಇರೋದು. ಆದ್ರೆ ಚಿತ್ರದುರ್ಗದಲ್ಲಿ ಅಲ್ಲಿನ ಜನರ ಪ್ರಶ್ನೆ, ಮೊನ್ನೆ ಈಗ 4-5 ದಿನಗಳಿಂದ ಏನ್ ಬಂಡಾಯ ನೋಡಿದ್ವಲ್ಲ, ಅಲ್ಲಿ ಒಂದಷ್ಟು ಪ್ರಶ್ನೆಗಳು ಬಂದು ನಿಮ್ಮ ಎದುರಿಗೆ ಇಡಬೇಕು. ಯಾಕಂತಂದ್ರೆ ನೀವು ಬಿಜೆಪಿಯಲ್ಲಿ ಸದ್ಯ ಇರ್ತಕ್ಕಂಥ ಎಡಗೈ ಸಮುದಾಯದ ಅತ್ಯಂತ ಮುತ್ಸದ್ದಿ ತರದ ನಾಯಕರು ನೀವು. ಪ್ರಶ್ನೆ ಏನಂತಂದ್ರೆ, ಕಾಂಗ್ರೆಸ್ ಮಾಡಿದ ತಪ್ಪನ್ನೇ ಬಿಜೆಪಿನೂ ಮಾಡ್ತಾ ಇದೆ. ಅಲ್ಲಿ ಎಡಗೈ ಸಮುದಾಯದಿಂದ ವೈ ಓನ್ಲಿ ಗೋವಿಂದ ಕಾರಜೋಳ, ಇನ್ನೂ 10 ಜನ ನಾಯಕರುಗಳು ಯಾಕಿಲ್ಲ? ಚಿತ್ರದುರ್ಗದಲ್ಲಿ ಯಾಕೆ ಬೆಳೆಸಿಲ್ಲ? ಯಾಕೆ 500 ಕಿಲೋಮೀಟರ್ ದೂರದಿಂದ ಕರ್ಕೊಂಡ್ ಬರ್ಬೇಕಾಯ್ತು? ಹೋದ್ ಸರಿನೂ ಅದೇ ತಪ್ಪು ಮಾಡಿದ್ರು. ಕಾಂಗ್ರೆಸ್ ಟ್ರಂಪ್ ಕಾರ್ಡ್ ಮಾಡ್ತಾ ಇದೆ. ಕರೆಕ್ಟ್. ಮತ್ತ ಕಾಂಗ್ರೆಸ್ನವರು ಯಾರು ಟ್ರಂಪ್ ಕಾರ್ಡ್ ಮಾಡ್ತಾ ಇದ್ದಾರಲ್ಲ, ಅವ್ರು ಎಲ್ಲಿಂದ ಬಂದಾರ? ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾವ ಊರ್ನವರು, ಯಾವ ಜಿಲ್ಲೆಯವರು? ನೀವು ಪಾರ್ಟಿ ವಿತ್ ಡಿಫರೆನ್ಸ್ ಅಲ್ವಾ? ನೋಡಿ, ಪಾರ್ಟಿ ಬೆಳೆಸ್ತಾ ಇದೆ. ಆದ್ರೆ ಇವತ್ತು ದೇಶದಲ್ಲಿ ನರೇಂದ್ರ ಮೋದಿಜಿ ಅವರ ಆಡಳಿತದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ನೋಡಿ ಜನ ದೇಶದ ರಕ್ಷಣೆ ಮಾಡ್ತಕ್ಕಂತ ಅತ್ಯಂತ ಶ್ರೇಷ್ಠ ನಾಯಕ ಅನ್ನೋ ಕಾರಣಕ್ಕಾಗಿ ಇವತ್ತು ರಾಜ್ಯದ ಜನ ಅಷ್ಟೇ ಅಲ್ಲ, ದೇಶದ ಜನ ನರೇಂದ್ರ ಮೋದಿಜಿ ಅವ್ರನ್ನ ಬೆಂಬಲಿಸ್ತಾ ಇದ್ದಾರೆ. ರಾಜ್ಯದಲ್ಲಿ 2019ರಿಂದ 2023ರವರೆಗೂ ನಮ್ಮದೇ ಸರ್ಕಾರ, ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ, ಬಸವರಾಜ ಮುಖ್ಯಮಂತ್ರಿ, ನಾವು ಮಾಡಿದಂತ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಜನ ಇವತ್ತು ವಿಚಾರ ಮಾಡಿ ಹೇಳ್ತಾ ಇದ್ದಾರೆ. ಈ ಸರ್ಕಾರ ಬಂದ ಮೇಲೆ ಒಂದೇ ₹1 ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡ್ಲಿಲ್ಲ, ಬರೇ ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದು ಜನರಿಗೆ ಖಾತ್ರಿ ಆಗಿದೆ.
ನರೇಂದ್ರ ಮೋದಿಜಿಯವರು ಆಡಳಿತ ಬೇಕನ್ನೋ ದೃಷ್ಟಿಯಿಂದ ಇವತ್ತು ಭಾರತೀಯ ಜನತಾ ಪಕ್ಷವನ್ನ ಜನ ಬೆಂಬಲಿಸ್ತಾ ಇದ್ದಾರೆ. ಓಕೆ, ಧನ್ಯವಾದಗಳು ಗೋವಿಂದ್ ಕಾರಜೋಳ ಅವರ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದಕ್ಕೆ. ಆಲ್ ರೈಟ್, ಏನಾಗುತ್ತೆ ಅಂತ ಅನ್ಸುತ್ತೆ ಇವತ್ತು ಸಂಧಾನ ಆಗಿ ಎಲ್ಲ ಮುಗ್ದೋಗತ್ತಾ ಚಿತ್ರದುರ್ಗದ ಕತೆ ಅಂತ? ಇಲ್ಲ, ಅವರಾಗಿ ಅಲ್ಲಿ ಗೋವಿಂದ್ ಕಾರಜೋಳ ಅವರು ರಮೇಶ್ ಜಿಗಜಿಣಗೆ ಟಿಕೆಟ್ ಬಿಟ್ಟು ಕೊಟ್ಟ ಕಾರಣಕ್ಕಾಗಿ ಪಾರ್ಟಿ ಕೂಡ ಅವರನ್ನು ಒಂದು ಗೌರವಯುತವಾಗಿ ನಡೆಸ್ಕೊಳ್ಳುತ್ತೆ. ಈ ಭಾಗದಲ್ಲಿ ಸಂಘ ಪರಿವಾರ ಭಾಳ ಪ್ರಬಲವಾಗಿದೆ. ಸೊ ಹಾಗಾಗಿ ಸಂಘ ಪರಿವಾರ ಇದ್ದ ತಕ್ಷಣ ಅಲ್ಲಿ ನಿಮಗೆ ರೂಟ್ ಲೆವೆಲಲ್ಲಿ ಕೆಲಸ ಮಾಡೋದು ಈಸಿ. ಈ ಭಾಗದಲ್ಲಿ ಸಂಘ ಪರಿವಾರ ಪ್ರಚಾರವನ್ನು ಮಾಡುತ್ತೆ. ದಲಿತ ಎಡಗೈ ಸಮುದಾಯದ ಬಲ ನೋಡಿ, 4 ಲಕ್ಷ ವೋಟ್ಗಳಿದೆ. ದಲಿತ ಎಡಗೈ, ಈ ಎಡಗೈ ಬಲಗೈ ಎಡಗೈ ಬಲಗೈ, ಇದು ಆ ಎಡಗೈ ಬಲಗೈ ಇದೆಯಲ್ಲ, ಅದೊಂದು ರೀತಿಯಲ್ಲಿ 2 ಎಕ್ಸ್ಟ್ರೀಮ್ ಮುಖಗಳು. ನಿಮಗೆ ಬಲಗೈ ಅಂತಂದರೆ ಈಗ ಮುನಿಯಪ್ಪ ಅಂತ ತಗೊಳ್ಳಿ ನೀವು, ಮತ್ತೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ, ಇವು ದಲಿತ ಆದರೂ ಕೂಡ ಬಲಗೈ ಎಡಗೈ ಬಹಳ ದೊಡ್ಡ ಮಟ್ಟದಲ್ಲಿ ಅಲ್ಲಿ ವಿಶೇಷವಾಗಿ ಎಡಗೈ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಡೋದಕ್ಕೆ ಕರೆಕ್ಟ್ ನೀವು ಹೇಳಿದಾಗೆ ಬೇರೆ ಜಾಗಗಳು ಜಾಸ್ತಿ ಕಡೆ ಇಲ್ಲ. ಎಸ್, ನಿಮಗೆ ಎಸ್ಸಿ ಕ್ಷೇತ್ರವಾಗಿರೋದ್ರಿಂದ ಕೂಡ ಅನಂತ್ ಶಿವಾರ್ ಅವರು ನಮ್ಮೊಂದಿಗೆ ಮತ್ತೆ ನೇರ ಸಂಪರ್ಕದಲ್ಲಿದ್ದಾರೆ. ಅನಂತ್ ಸರ್, ಏನು ಅನಿಸುತ್ತೆ ನಿಮಗೆ ಚಿತ್ರದುರ್ಗ ಚುನಾವಣೆ, ವಿಶೇಷವಾಗಿ ಬಿಜೆಪಿ ಪಾಲಿಟಿಕ್ಸ್? ಏನೇ ಕಿತ್ತಾಟಗಳು ಮೇಲ್ನೋಟಕ್ಕೆ ಕಂಡು ಬಂದ್ರು ಕೂಡ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಈಗ ಅನೇಕ ಕಡೆಗಳಲ್ಲಿ ನೀವು ಹೇಳ್ತಾ ಇದ್ರಿ ಯಡಿಯೂರಪ್ಪನವರು ಈಗಾಗಲೇ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಮಾಡಿದ್ದಾರೆ, ಸಾಲ್ವ್ ಆಗಿದೆ ಅಂತ ಹೇಳಿ. ಬಹುಶಃ ಚಿತ್ರದುರ್ಗದ್ದು ಹಾಗೆ ಆಗ್ತಾ ಇದೆ. ಚಂದ್ರಪ್ಪ ಮತ್ತು ರಘುಚಂದನ್ ಅವ್ರನ್ನ ಕರ್ಸಿ ಯಡಿಯೂರಪ್ಪನವರು ಮಾತಾಡ್ಲಿಲ್ಲ ಅನ್ನೋದೇ ಬಹಳ ದೊಡ್ಡ ಆಕ್ಷೇಪ ಆಯ್ತು ಅವ್ರದ್ದು. ಟಿಕೆಟ್ ಅನೌನ್ಸ್ ಆಗಕ್ಕೆ ಮುಂಚೆ ಕೂಡ ಮಾತಾಡಿಲ್ಲ ಅಂತ ಹೇಳಿ, ಟಿಕೆಟ್ ಅನೌನ್ಸ್ ಆದ್ಮೇಲೂ ಕೂಡ ಮಾತಾಡಿಲ್ಲ ಅನ್ನೋದು ನನಗೆ ಅವರ ಆಪ್ತ ಬಳಗದಿಂದ ತಿಳಿದು ಬಂದಿರೋದು ಏನಂದ್ರೆ, ಅಟ್ಲೀಸ್ಟ್ ಒಂದು ಸಲ ಮಾತಾಡುವ ಸೌಜನ್ಯ ತೋರಿಸಿದ್ರೆ ಯಡಿಯೂರಪ್ಪನವರು ಇಟ್ ವಿಲ್ ಬಿ ಫೈನ್ ಅಂತ ಹೇಳಿ ನನಗನ್ಸುದು. ಬಹುಶಃ ಇದು ರಿಸಾಲ್ವ್ ಆಗತ್ತೆ ಚಿತ್ರದುರ್ಗದ್ದು. ಸ್ವಲ್ಪ ಕಗ್ಗಂಟಾಗಿರೋದು ಬಿಜೆಪಿಗೆ ಈಶ್ವರಪ್ಪನವ್ರದ್ದು ಅಂತ ಅನ್ಸುತ್ತೆ ಸದ್ಯಕ್ಕೆ. ಯು ಡೋಂಟ್ ನೋ ನಾಳೆ ಏನಾಗ್ಬೋದು, ಅಮಿತ್ ಶಾ ಅವರು ಬಂದೋದ್ಮೇಲೆ ಏನಾಗ್ಬೋದು ಅಂತ ಗೊತ್ತಿಲ್ಲ. ಸದ್ಯಕ್ಕೆ ಕಗ್ಗಂಟಾಗಿರೋದು ಬಹುಶಃ ಈಶ್ವರಪ್ಪನವ್ರದ್ದು. ಚಿತ್ರದುರ್ಗ ಇಸ್ ಪ್ರಾಬಬ್ಲಿ ಗೋಯಿಂಗ್ ಟು ಬಿ ರಿಸಾಲ್ವ್ಡ್ ಅಂತ ಅನ್ಸುತ್ತೆ. ಓಕೆ, ಅನಂತ್ ಶನಿವಾರ ಅವರೇ, ಚಿತ್ರದುರ್ಗ ಒಂದು, ಈಶ್ವರಪ್ಪನವರು, ಕರಡಿ ಸಂಗಣ್ಣ ಕೊಪ್ಪಳದಲ್ಲಿ, ಸದಾನಂದ ಗೌಡ್ರು, ಮಾಧುಸ್ವಾಮಿ, ಈ 5 ಜನ ಬಹಳ ಪ್ರಮುಖವಾಗಿ ರೆಬೆಲ್ ಆಗದಂತವ್ರು. ಯಡಿಯೂರಪ್ಪನವರೇ ನಮಗೆ ಟಿಕೆಟ್ ತಪ್ಪಿಸಿದ್ದು ಅಂತ ಓಪನ್ ಆಗಿ ಒಂದಷ್ಟು ಕಡೆ ಹೇಳ್ದಂಥವ್ರು. ಸೊ ಇದರಲ್ಲಿ ನೀವು ಹೇಳಿದಾಗೆ 2-3 ಕಡೆ ಅವರು ಸಂಧಾನ ಯಶಸ್ವಿ ಆಗತ್ತೆ ಅಂತ ಅನ್ಸುತ್ತೆ. ಅಥವಾ ನೀವು ಹೇಳಿದಾಗೆ 5 ಕಡೆ ಸಂಧಾನ ಯಶಸ್ವಿಯಾಗಿ ಯಡಿಯೂರಪ್ಪನವರು 100/100 ತಗೋತಾರ ಈ ಸರಿ ಲೋಕಸಭಾ ಚುನಾವಣೆಯಲ್ಲಿ, ಅಥವಾ ಎಲ್ಲೋ ಒಂದ್ ಕಡೆ ಮತ್ತೆ ಆ ಡಿವೈಡ್ ಏನಿದೆಯಲ್ಲ ಬಿಜೆಪಿ ವರ್ಸಸ್ ಯಡಿಯೂರಪ್ಪ ಅನ್ನೋ ಒಂದು ಬೇಸಿಕ್ ಡಿವೈಡ್ ಅದು ಉಳ್ಕೊಳ್ಳುತ್ತಾ? 100/100 ತಗೊಳ್ತಾರೋ ಇಲ್ವೋ ಅನ್ನೋದು ಗೊತ್ತಿಲ್ಲ, ಅದು ಅನುಮಾನ. ಅದು ಆದ್ರೆ ಸದ್ಯದ ಮಟ್ಟಿಗೆ ಕ್ರೈಸಿಸ್ ಸ್ವಲ್ಪ ರಿಸಾಲ್ವ್ ಆಗೋ ಸಾಧ್ಯತೆ ಇದೆ. ಇದು ಇನ್ನೊಂದು ಏನ್ ತೋರಿಸುತ್ತೆ ಅಂತಂದ್ರೆ, ಅಮಿತ್ ಶಾ ಮತ್ತು ಮೋದಿ ಅವರ ನಾಯಕತ್ವಕ್ಕೆ ಉತ್ತರ ಭಾರತದಲ್ಲಿ ಇರುವಷ್ಟು ಏನೋ ಶಕ್ತಿ ದಕ್ಷಿಣ ಭಾರತದಲ್ಲಿ ಇಲ್ವೇನೋ ಅಂತೇಳಿ. ದಕ್ಷಿಣ ಭಾರತದ ನಾಯಕರುಗಳು ಹೈಕಮಾಂಡ್ ಅನ್ನು ಮೀರಿ ತಮ್ಮ ನಿರ್ಧಾರವನ್ನ ತಗೊಳ್ಳೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಅಂತಂದ್ರೆ, there is some instability down the south when it comes to high-command's leadership. ಬಟ್ ಇದು ಸಾಲ್ವ್ ಆಗೋದಿಲ್ವಾ? ಸಾಲ್ವ್ ಆಗತ್ತೆ ಸದ್ಯಕ್ಕೆ. ಬಟ್ ನೀವು ಹೇಳಿದಾಗೆ ಬಿಜೆಪಿ ವರ್ಸಸ್ BSY ಅಂತ ಏನಂದ್ರಿ, ಆ ಕುದಿ ಇದೆಯಲ್ಲ, ಆ ಕುದಿ ಪಕ್ಷದ ಒಳಗಡೆ ಖಂಡಿತವಾಗ್ಲೂ ಇದೆ. ಕಳೆದ ಹಲವಾರು ದಿನಗಳಿಂದನೂ ಇತ್ತು. ಈ ಎಲೆಕ್ಷನ್ ನಲ್ಲಂತೂ ಇಡೀ ಪಕ್ಷವನ್ನ ಬಿಜೆಪಿಯವರು ಯಡಿಯೂರಪ್ಪನವರಿಗೆ ವಹಿಸಿಕೊಟ್ಟು ಬಿಟ್ಟಿದಾರನೋ ಅನ್ನೋ ರೀತಿಯ ಭಾವನೆ ಇದೆಯಲ್ಲ, ಆ ಕುದಿ ಎಲೆಕ್ಷನ್ ನಲ್ಲಿ ಹೇಗ್ ಬೇಕಿದ್ರು ಕೆಲಸ ಮಾಡುವುದು. ಮೋದಿ ಎಲೆಕ್ಷನ್ ಅಲ್ಲ, ಒಂದು ನೀವು ಈಶ್ವರಪ್ಪನವ್ರದ್ದು ಸ್ವಲ್ಪ ಹೇಳಿದ್ರಿ ನೀವು, ನನಗೆ ಅದೊಂದು ಏನು ಅನಿಸ್ತಾ ಇದೆ. ಈಶ್ವರಪ್ಪನವರು ಅಷ್ಟೊಂದು ಪ್ರಭಾವಶಾಲಿಯಾಗಿ ತೊಂದರೆ ಕೊಡಬಹುದಾ? ನಂಬರ್ 1. ಎರಡನೇದಾಗಿ ನೀವು ಹೇಳಿದ್ರಿ ಪಕ್ಷದ ಒಳಗಡೆ BSY ಮತ್ತು ಪುತ್ರನ ಏನು ಹೋಲ್ಡ್ ಜಾಸ್ತಿ ಇದೆ ಅಂತ ಹೇಳಿ. ಹಂಗಿದ್ದವರು ಕಳೆದ ಬಾರಿ ಅವರ ಹೋಲ್ಡೇ ಇರಲಿಲ್ಲ, ಯಾಕೆ ಗೆಲ್ಸಿರಲಿಲ್ಲ? ಮಾತ್ರ 66ಕ್ಕೆ ಯಾಕೆ ನಿಲ್ಲಿಸಿದ್ರು? ಕರೆಕ್ಟ್. ಅಂದ್ರೆ ಈಗ ಒಂದು ಪಕ್ಷದ ಒಳಗಡೆ ನಡೀತಿರೋ ಮಾತುಕತೆ ಏನಂತಂದ್ರೆ, ನನಗೆ ತಿಳಿದು ಬಂದ ಮಟ್ಟಿಗೆ ಈ ಹೈಕಮಾಂಡ್ ಮಟ್ಟದಲ್ಲಿ ಕಳೆದ ಚುನಾವಣೆಯಲ್ಲಿ ಏನು ಸೋಲಾಯ್ತಲ್ಲ, ಆ ಸೋಲಿಗೆ ಕಾರಣನೇ ಯಡಿಯೂರಪ್ಪನವರನ್ನ ಇಗ್ನೋರ್ ಮಾಡಿದ್ದು, ಅವ್ರನ್ನ ಸೈಡ್ ಲೈನ್ ಮಾಡಿದ್ದು. ಹಾಗಾಗಿ ಅವ್ರು ಇಲ್ಲದೆ ಇದ್ರೆ ಪಕ್ಷ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ, ಅವ್ರು ಬರಲೇಬೇಕು, ಇನೆವಿಟಬಲ್ ಅನ್ನೋ ರೀತಿಯ ಒಂದು ಭಾವನೆಯನ್ನ ಹೈಕಮಾಂಡ್ ನಲ್ಲಿ ಮೂಡಿಸಿದ್ದಾರೆ. ಹಾಗಾಗಿ ಈ ಸಲ
ಯಡಿಯೂರಪ್ಪನವ್ರಿಗೆ ಸಂಪೂರ್ಣ ನಿಯಂತ್ರಣವನ್ನ ಕೊಟ್ಟು ಬಿಟ್ಟಿದ್ದಾರೆ ಅನ್ನೋ ಒಂದು ಭಾವನೆ ಇದೆ. ಬಟ್ ಅದು ನಿಜಾನ? Right. ಪಕ್ಷದ ಒಳಗಡೆ ಹೇಳೋ ಪ್ರಕಾರ ಅದು ನಿಜ ಅಲ್ಲ. ಆ ತರದ ಒಂದು ಭಾವನೆ ಇದೆ. ಬಹುಶಃ ದಿಸ್ ಇಸ್ ಗೋಯಿಂಗ್ ಟು ಬಿ ಎ ಮೇಕರ್ ಬ್ರೇಕ್ ಎಲೆಕ್ಷನ್ ಫಾರ್ ಯಡಿಯೂರಪ್ಪಸ್ ಫ್ಯಾಮಿಲಿ ಅಂತ ನನಗನ್ಸುತ್ತೆ, ನಾಟ್ ಫಾರ್ ಬಿಜೆಪಿ. ಬಿಜೆಪಿ ಈಸ್ ಗ್ಯಾಂಬ್ಲಿಂಗ್. ಅದು ಬರ್ದೇ ಇರ್ಲಿ, ನೋಡೋಣ. ದೇ ಹ್ಯಾವ್ ದೇರ್ ಫೋರ್ಟ್ರೆಸ್ ಎಲ್ಸ್ವೇರ್. ಬೇರೆ ಬೇರೆ ಕಡೆಗಳಲ್ಲಿ ಅವರ ಬಲಾಢ್ಯ ಕೋಟೆಗಳಿವೆ. ಕರ್ನಾಟಕದಲ್ಲಿ ದೇ ಆರ್ ನಾಟ್ ಎಕ್ಸ್ಪೆಕ್ಟಿಂಗ್ ದಿ ಕೈಂಡ್ ಆಫ್ ರಿಸಲ್ಟ್ ದಟ್ ದೇ ಗಾಟ್ ದಿ ಲಾಸ್ಟ್ ಟೈಮ್. ರೈಟ್ ಹೋಗ್ಲಿ ಅನ್ನೋ ತರದ್ ಇರಬಹುದೇನೋ. ಓಕೆ ಸಾರಿ. ಎಸ್ ಸರ್, ರೈಟ್. ಥ್ಯಾಂಕ್ ಯು ಫಾರ್ ದ ಅನಾಲಿಸಿಸ್. ಥ್ಯಾಂಕ್ಸ್ ಸರ್. ಬಿ ಚಂದ್ರಪ್ಪ ರೆಡಿಯಾಗಿದ್ದಾರೆ, ನಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಲ್ಲಿ. ಬಿ ಎನ್ ಚಂದ್ರಪ್ಪ. ಬಿ ಎನ್ ಚಂದ್ರಪ್ಪನವರು. ಓಕೆ, ಬಿ ಎನ್ ಚಂದ್ರಪ್ಪ ಅವರೇ ನಮಸ್ಕಾರ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಡೈರೆಕ್ಟ್ ಆಗಿ ಪ್ರಶ್ನೆ ಕೇಳ್ತೀನಿ. ಪಾವಗಡ ವೆಂಕಟರಾಮನಪ್ಪನವರು ಹೇಳಿರೋ ಮಾತು ನಿಮಗೆ ಗೊತ್ತಿರುತ್ತೆ. ಈ ಸಾರಿ ನಮ್ಮ ಕ್ಷೇತ್ರದಲ್ಲಂತೂ ನಾವು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಲ್ಲ ಅಂತ ಹೇಳಿದ್ರು. ಕಾಂಗ್ರೆಸ್ 7 ಜನ ಇದ್ರೂ ಕೂಡ ಶಾಸಕರು ಒಟ್ಟಾಗಿಲ್ಲ. ಸೊ ನಿಮ್ಗೆ ಈ ಸಾರಿ ಬಹಳ ಟಫ್ ಇದೆ, ಚಾಲೆಂಜಿಂಗ್ ಆಗಿದೆ ಅಂತ ನಿಮ್ ಕ್ಷೇತ್ರ ಜನ ಹೇಳ್ತಾರೆ. ಏನ್ ಹೇಳ್ತೀರಿ? ಇಲ್ಲಮ್ಮ, ಆ ರೀತಿ ಇಲ್ಲ. 8 ಕ್ಷೇತ್ರದಲ್ಲಿ 7 ಕ್ಷೇತ್ರ ಇವತ್ತು ಜಯಶಾಲಿ ಆಗಿದ್ದಾರೆ. 7 ಕ್ಷೇತ್ರದಲ್ಲಿ ಇವತ್ತು ಶಾಸಕರಿದ್ದಾರೆ. ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ವೆಂಕಟಣ್ಣಪ್ಪನವರು ಅವ್ರ ಮಗನಿಗೆ, ಹಿರಿ ಮಗನಿಗೆ ಟಿಕೆಟ್ ಕೇಳಿದ್ರು. ಟಿಕೆಟ್ ಸಿಗಲಿಲ್ಲ ಅನ್ನುವಂತ ಒಂದು ಕೋಪದಿಂದ ಆ ರೀತಿ ಮಾತಾಡಿದ್ದಾರೆ ವಿನಃ ನನ್ನ ಮೇಲೆ ವೈಯಕ್ತಿಕ ಉದ್ದೇಶ ಇಲ್ಲ ಅವರಿಗೆ. ನಾನು ಮತ್ತು ನಮ್ಮ ಜಿಲ್ಲಾ ಸಚಿವರು, ಶಾಸಕರು ಎಲ್ಲ ಅವ್ರ ಮನೆಗೆ ಹೋಗಿ ಮಾಡಿದ್ದೇವೆ. ಅವ್ರು ಹೇಳಿದ್ರು ಅವಾಗ, ಇಲ್ಲ ನಮ್ಮ ಸಮುದಾಯಕ್ಕೆ ಒಂದೂ ಕೊಟ್ಟಿಲ್ಲ ಕಾಂಗ್ರೆಸ್ ಪಕ್ಷ, ಅದಕ್ಕೋಸ್ಕರ ನಮ್ಮ ಸಮುದಾಯದ ಪರವಾಗಿ ನಾವು ಸಿಟ್ ಮಾಡಿದ್ದೇವೆ, ಅದನ್ನ ನಾನು ಮರ್ತಿದ್ದೇನೆ, ಅದು ನಿಮ್ಮ ವೈಯಕ್ತಿಕವಾಗಿ ನಾನು ಹೇಳಿಲ್ಲ ಅನ್ನುವಂತ ಮಾತನ್ನು ಹಿರಿಯರಾದ ವೆಂಕಟಣ್ಣಪ್ಪನವರು ಹೇಳಿದ್ದಾರೆ. ಈಗೆಲ್ಲ ಶಮನ ಆಗಿದೆ. ಚಂದ್ರಪ್ಪ ಅವರೇ, ಈ ಹಿಂದೆ ಕೂಡ ನೀವು ಅಲ್ಲಿಂದ MP ಆಗಿ ಇದ್ರಿ. ನಂತರ ಸರ್ ಚೆನ್ನಾಗಿದ್ದೀನಿ ಸರ್, ಚೆನ್ನಾಗಿದೆ. ನಾರಾಯಣ ಸ್ವಾಮಿ ಅವರು ವಸಂತ ನಗರದಲ್ಲಿ ಇದ್ರಿ. ಹೌದು ಸರ್, ಮಾತಾಡೋಣ. ಒಮ್ಮೆ MP ಕೂಡ ಆಗಿದ್ರಿ, ನಂತರ ನಾರಾಯಣ ಸ್ವಾಮಿ ಅವರಾದ್ರು. ನಿಮ್ಮ ಕೊಡುಗೆ ಏನು? ಯಾವ ಕಾರಣಕ್ಕಾಗಿ ನಿಮ್ಮನ್ನು ಗೆಲ್ಲಿಸಬೇಕು ಚಿತ್ರದುರ್ಗದಲ್ಲಿ? ಸರ್, ನಾನು 5 ವರ್ಷಗಳ ಕಾಲ ಸಂಸದನಾದ ಮೇಲೆ ಶುದ್ಧ ನೀರಿನ ಕುಡಿಯುವ ಘಟಕವನ್ನು ಮಾಡಿದ್ದೇನೆ. ಸಮುದಾಯ ಭವನಗಳನ್ನು ಮಾಡಿದ್ದೇನೆ. ಕುಡಿಯುವ ನೀರಿನ ಟ್ಯಾಂಕ್ ಅನ್ನು ಕೊಟ್ಟಿದ್ದೇನೆ. ಹೈಮಾಸ್ಟ್ ಲೈಟ್ ಹಾಕ್ಸಿದ್ದೇನೆ. ಪ್ರತಿ ಹಳ್ಳಿಯಲ್ಲಿ ಇದೆ ಸರ್. ಇವತ್ತು ನನ್ನ ಗುರುತುಗಳನ್ನ ಬಿಟ್ಟಿದ್ದೇನೆ. ಮತ್ತೆ ಯಾಕೆ ಸೋತ್ರಿ ಕಳೆದ ಬಾರಿ? ಅಪ್ಪರ್ ಭದ್ರಾ ಬಗ್ಗೆ ಸಾಕಷ್ಟು ಕೆಲಸವನ್ನು ಮಾಡಿದ್ದೇನೆ. ಸೋತ ನಂತರನೂ ಸಹ ನಾನು ಗೆದ್ದವರಿಗಿಂತ 4 ಪಟ್ಟು ಕ್ಷೇತ್ರದಲ್ಲಿ ಇದ್ದು ಜನರ ಕಷ್ಟ ಸುಖದಲ್ಲಿ ಭಾಗಿಯಾಗಿದ್ದೇನೆ ಅಂತ ನಾನು ಹೇಳೋದಿಲ್ಲ, ಕ್ಷೇತ್ರದ ಜನ ಹೇಳ್ತಾ ಇದ್ದಾರೆ ಸರ್. ಅದಕ್ಕೋಸ್ಕರ ಅಂತ ಕೇಳ್ತೀನಿ ಸರ್. ಬಟ್ ನಿಮಗೆ ಗೋವಿಂದ ಕಾರಜೋಳ ಅವರು ಬಂದ ಕಾರಣಕ್ಕಾಗಿ ಸ್ವಲ್ಪ ಕಷ್ಟವಾಗಬಹುದು ಅಂತ ಮಾತುಗಳು ಕೇಳಿ ಬರ್ತಾ ಇದೆ. ನಿಜಾನ? ನಿಮ್ಗೆ ಗೋವಿಂದ ಕಾರಜೋಳ ಈಸಿ ಇದ್ರ, ರಘುಚಂದನ್ ಈಸಿ ಇದ್ರ ಸರ್? ನಿಮಗೆ ಗೋವಿಂದ ಕಾರಜೋಳ ಈಸಿನಾ, ರಘುಚಂದನ್ ಈಸಿನಾ? ನಾನು ಅವ್ರ ಬಗ್ಗೆ ಹೆಚ್ಚು, ಗೋವಿಂದ ಕಾರಜೋಳ ಅವರು ಹಿರಿಯರಿದ್ದಾರೆ, ಅವರಿಗೆ ಏನು ಗೊತ್ತಿಲ್ಲ ಸರ್ ಈ ಜಿಲ್ಲೆಯಲ್ಲಿ. ಪಾಪ ಏಕಾಏಕಿ ತಗೊಂಡ್ಬಂದು 3 ದಿವಸ ನಾಮಿನೇಷನ್ ಇರುವಾಗ ತಂದ್ಬಿಟ್ಟಿದ್ದಾರೆ. ಅವ್ರಿಗೆ ಈ ಜಿಲ್ಲೆಯ ಚಿತ್ರ ಏನೇನು ಗೊತ್ತಿಲ್ಲ ಸರ್. ಅವರ ಭಾಷೆನೇ ಬೇರೆ, ಇಲ್ಲಿ ಭಾಷೆನೇ ಬೇರೆ, ಆಹಾರ ಪದ್ಧತಿನೇ ಬೇರೆ. ಚಂದ್ರಪ್ಪನವರೇ, ನಾವು ಹಿಂದೆ ನೋಡಿದ್ವಿ. ಈಗ ಫಾರ್ ಎಕ್ಸಾಂಪಲ್ ಪ್ರತಾಪ್ ಸಿಂಹ ಅವ್ರು ಮೈಸೂರಲ್ಲಿ ಕಂಟೆಸ್ಟ್ ಮಾಡೋವಾಗ ಅವ್ರಿಗೆ ಏನು ಗೊತ್ತಿಲ್ಲ. ಅವ್ರು ಚಿಕ್ಕಮಂಗ್ಳೂರಿನಿಂದ ಇದ್ರು. ಗೆಲ್ಲುದು ಸೋಲೋದು ಖಂಡಿತವಾಗ್ಲೂ ಹೊರಗಡೆಯಿಂದ ಬಂದವ್ರು ಗೆಲ್ಲೋದೇ ಇಲ್ಲ ಅಂತ ಹೇಳಕ್ಕಾಗಲ್ಲ. ಒಂದು. ಎರಡನೇದು, ಈಗ ಜಯಪ್ರಕಾಶ್ ಶೆಟ್ಟಿ ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ನಿಮ್ಗೆ ರಘುಚಂದನ್ ಈಸಿ ಇತ್ತ, ಗೋವಿಂದ ಕಾರಜೋಳ ಈಸಿ ಇತ್ತ ಅಂತ. ಗೋವಿಂದ ಕಾರಜೋಳ ನಿಂತಿರೋದ್ರಿಂದ ಟಫ್ ಆಗಿದೆ. ಯಾಕೆ ಅಂತ ನೀವೇ ಇದು ಉತ್ತರ ಹೇಳ್ಬೇಕು. ಶಿರಾ, ಪಾವಗಡ, ಚಳ್ಳಕೆರೆ, ಹಿರಿಯೂರು. ಅಲ್ಲ, ಒಂದ್ ನಿಮಿಷ. ಶಿರಾ, ಪಾವಗಡ, ಚಳ್ಳಕೆರೆ, ಹಿರಿಯೂರು, ಹೌದಾ? JDS ಬೆಲ್ಟ್ ಇದು. ಇಲ್ಲಿ JDS ಸ್ಟ್ರಾಂಗ್ ಆಗಿದೆ. ಈ ಸರಿ ಮೈತ್ರಿ ಆಗಿದೆ. ಇನ್ನು ಉಳಿದಿರೋದು ಹೊಸದುರ್ಗ, ಚಿತ್ರದುರ್ಗ, ಮೊಳಕಾಲ್ಮೂರು, ಹೊಳಲ್ಕೆರೆ. ಇದು ಲೋಕಸಭಾ ಬಂದಾಗ BJP ಬೆಲ್ಟ್. ಸೊ ಕಾರಜೋಳ ಅವರಿಗೆ ಎಲ್ಲ ಎಡ್ಜಿದೆ, ನಿಮಗ್ ಸವಾಲು ಅಂತ. ಮೇಡಮ್, ಕಳೆದ ಚುನಾವಣೆಯಲ್ಲಿ JDSನವರು ನಮ್ಮ ಜೊತೆಯಲ್ಲಿ ಹೊಂದಾಣಿಕೆ ಮಾಡ್ಕೊಂಡಿದ್ರು, ಜಾತ್ಯತೀತ ತತ್ವ ಅಂತ. ಈ ಸಾರಿ ಭಾರತೀಯ ಜನತಾ ಪಕ್ಷದಲ್ಲಿ ಹೊಂದಾಣಿಕೆಯನ್ನ ಮಾಡ್ಕೊಂಡಿದ್ದಾರೆ. ಇವತ್ತು 50% JDSನವರು ಇವತ್ತು ಕಾಂಗ್ರೆಸ್ಗೆ ವೋಟ್ ಆಗ್ತಾ ಇದ್ದಾರೆ. ಮುಸಲ್ಮಾನರು ವೋಟ್ ಆಗ್ತಾ ಇಲ್ಲ. ಮತ್ತು ಜಾತ್ಯತೀತ ತತ್ವದಲ್ಲಿ ನಂಬಿಕೆ ಇಟ್ಟಂತ
ಶೇಕಡ 50% ಜನ ಕಾಂಗ್ರೆಸ್ಗೆ ಮತ ಕೊಡ್ತಾ ಇದ್ದಾರೆ ಮೇಡಮ್ ಇಲ್ಲಿ. ಓಕೆ ಇದು ವಾಸ್ತವಾಂಶ. ಓಕೆ ಓಕೆ, ಥ್ಯಾಂಕ್ ಯು ಬಿ ಎನ್ ಚಂದ್ರಪ್ಪ ಅವರೇ, ನಮ್ಮ ಜೊತೆ ಮಾತನಾಡೋದಕ್ಕಾಗಿ. ಬಿ ಎನ್ ಚಂದ್ರಪ್ಪ ಲೋಕಸಭಾ ಅಭ್ಯರ್ಥಿ ಕಾಂಗ್ರೆಸ್ನಿಂದ, ಈ ಹಿಂದೆ ಒಮ್ಮೆ MP ಆಗಿದ್ದರು. ಅದಾದ ನಂತರ ಚಂದ್ರಪ್ಪ ಅವರು 5 ಬಾರಿ ಶಾಸಕರಾದಂಥವ್ರು. ಅವರ ಪುತ್ರನಿಗೆ ಈ ಬಾರಿ